ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಯಾರಾದರೂ ಏನನ್ನಾದರೂ ಹೇಳಿದರೆ ತಕ್ಷಣವೇ ತೆಗೆದುಕೊಳ್ಳುತ್ತಾರೆ. ಫಿಲ್ಟರ್ ಮಾಡಿ ಏನೋ ಹೇಳಿದ್ದನ್ನು ಕಿವಿಯಲ್ಲಿ ತುಂಬಿಕೊಂಡು ಮಾತನಾಡಬೇಡಿ. ನಾನು ಸೋಮಶೇಖರ್ ಹತ್ರ BJP ಹತ್ರ ಹೋಗಿ ಕೈ ಚಾಚಿಲ್ಲ. ನನ್ನನ್ನು ಚೈಲ್ಡ್ ಒಂದರಿಗೆ ಉತ್ತರ ಕೊಡೋದು ನನಗೆ ಗೊತ್ತಿದೆ. ನಾನು ಸಣ್ಣ ಪ್ರಮಾಣದಲ್ಲಿ ಈಜಿದ್ದೇನೆ, ಕೆರೆಯಲ್ಲಿ ಈಜಿದ್ದೇನೆ, ಈಗ ಡ್ಯಾಮ್ನಲ್ಲಿ ಈಜುತ್ತೇನೆ. ಅರೆ ಏನ್ರಿ ಇದು, ಏನೇನೋ ದಿವಸದಿಂದ ದಿವಸಕ್ಕೆ ಹೊಸ ಸುದ್ದಿಗಳು ಬರ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ರಾಜಕೀಯದ ತಿರುವುಗಳು, ರಾಜಕೀಯದ ಮಾತುಗಳು, ರಾಜಕೀಯದ ಚಟುವಟಿಕೆಗಳು ತನ್ನಷ್ಟಕ್ಕೆ ತಾನೇ ಗರಿಕೆದರಿಕೊಳ್ಳಲಾರಂಭಿಸಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟ ಸಂದರ್ಭದೊಳಗೆ JDS ಮುಖಂಡ, ತಾವರೆಕೆರೆಯ ಮುಖಂಡ ಶಂಕರೇಗೌಡರು ಮಾತನಾಡಿದಂತಹ ವಿಷಯ ಸಾಕಷ್ಟು ಪ್ರಮಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಿತು. ಅದಾದ ಮೇಲೆ ಕೆಲವೊಂದಷ್ಟು ಜನ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿದ್ರು. ಅದಾದ ಮೇಲೆ ಮತ್ತೆ ಒಂದು ಮಜಲು ಆರಂಭವಾಗಿದೆ. ಅವರ ಮೇಲೆ ಇವರ ಆರೋಪ, ಇವರ ಮೇಲೆ ಅವರ ಆರೋಪ. ಎಸ್.ಟಿ. ಸೋಮಶೇಖರ್ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅಭಿವೃದ್ಧಿಗೆ ಅವಕಾಶ ಕೊಡಲಿರ್ತಕ್ಕಂಥವ್ರು JDS BJPಯವರು ಅಂತ ಹೇಳಿ ತಾವರೆಕೆರೆಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೆಂಪೇಗೌಡ, ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿದ್ದಪ್ಪ, ಉಳಿದಂಥವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿವರಗಳನ್ನು ಕೊಟ್ಟರು. ಅದಾದ ಮೇಲೆ ಆರಂಭವಾಗಿದೆ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆಗಳು. ಆ ಪ್ರತಿ ಹೇಳಿಕೆಗಳನ್ನು ಕೊಡುವ ಸಂದರ್ಭಗಳಿಗೆ JDS ಮುಖಂಡ ಶಂಕರೇಗೌಡರು ಮಾತಾಡ್ತಾ ಹೇಳಿದ್ರು, ನಾನು ಯಾರ ಮನೆಗೂ ಹೋಗಿ ಏನನ್ನೂ ಕೇಳಿಲ್ಲ, ಕೇಳುವ ಜಾಯಮಾನವೂ ನನ್ನದಲ್ಲ. ನನ್ನ ಮನೆಯ ರಸ್ತೆಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿಕೊಂಡಿದ್ದೀರಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿಕೊಂಡಿಲ್ಲ, ಮಾಡಿಸಿಕೊಂಡಿದ್ದು ಏನು ಅನ್ನುವ ವಿವರವನ್ನು ಕೊಟ್ಟರು. ಅವರು ಉಳಿಸಿಕೊಳ್ಳುವುದಕ್ಕಾಗಿ ನಮ್ಮ ರಸ್ತೆಗೆ ಕಾಂಕ್ರೀಟನ್ನು ಹಾಕಿದ್ರು. ಈಗಳ ಕಾಂಕ್ರೀಟ್ ಕಿತ್ತು ಹೋಗಿದೆ. ಯಾವುದು 10-14 ಲಕ್ಷದ ಕಾಂಕ್ರೀಟ್ ರಸ್ತೆಗೋಸ್ಕರ ಆಮಿಷಕ್ಕೆ ಒಳಗಾಗುವ ವ್ಯಕ್ತಿ ನಾನಲ್ಲ. ಇಡೀ ಊರಿಗೆ ಕಾಂಕ್ರೀಟ್ ಹಾಕಿಸುವ ಶಕ್ತಿ ನನ್ನದು ಅನ್ನುವಂಥದ್ದು ಶಂಕರೇಗೌಡರ ಮಾತು. ಶಂಕರೇಗೌಡರು ಏನು ಹೇಳಿದ್ರು ಕೇಳಿ. ಮೊದಲಿಗೆ ಈ ಪತ್ರಿಕಾ ಸುದ್ದಿಗೋಷ್ಠಿಗೆ ತಮ್ಮ ಬಂದಿರೋ ಪತ್ರಕರ್ತರಿಗೆಲ್ಲ ಸ್ವಾಗತ ಕೋರ್ತಾ, ಹಾಗೆಯೇ ನಮ್ಮ ಮೈತ್ರಿಕೂಟದಿಂದ ನಮ್ಮ BJP ಪಕ್ಷ ಮತ್ತು JDS ಪಕ್ಷದಿಂದ ಎಲ್ಲ ನಾಯಕರುಗಳು, ಲೀಡರ್ಗಳು ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಹೃದಯಪೂರ್ವಕ ಸ್ವಾಗತ ಕೋರ್ತಾ, ಈ ಹಿಂದೆ ತಮಗೂ ಗೊತ್ತು ಏನಕ್ಕೋಸ್ಕರ ಇವತ್ತು ನಾವು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದಾಗ 7ನೇ ತಾರೀಕು ನಾನು ಕೆಲವು ವಿಚಾರಗಳನ್ನ ಜನಗಳ ಮುಂದೆ ಇಟ್ಟಿದ್ದೆ. ವಿಚಾರ ಇಷ್ಟೇ, ತಾವರೆಕೆರೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ, ಕೆಲವು ಏನಿವತ್ತು ತಾವರೆಕೆರೆಗೆ ಅಗತ್ಯವಾದಂಥದ್ದಿದೆ ಅದು ಆಗಿಲ್ಲ ಅಂತ ನಾನು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಮಾತಾಡಿದ್ದೆ. ಆ ಮಾತಾಡೋ ದಾಟಿ ಒಳಗೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಉದಾಹರಣೆ ಕೊಟ್ಟಿರೋದು ನಮ್ಮೂರು ಹೆಣ್ಮಕ್ಳು ಅದೇ ಥರ ಅಂತ ನಾನು ಉದಾಹರಣೆ ಕೊಟ್ಟಿಲ್ಲ. ನಮ್ಮ ಊರು ಹೆಣ್ಮಕ್ಳನ್ನ ಆ ಥರ ನಿಲ್ಲಿಸ್ಬೇಡಿ, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿ, ಒಂದು ನೆರಳು ಮಾಡಿ, ಮಳೆ ಬಂದರೂ ಒಂದು ಯೋಗ್ಯವಾದಂಥ ಒಂದು ಸ್ಥಳ ಯೋಜನೆ ಮಾಡಿ ಅಂತೇಳಿ ನಾನು ಹೇಳಿದ್ದ ಸಮಯದಲ್ಲಿ ನಮ್ಮ ಈ ನಾಯಕರುಗಳು, ನಮ್ಮ ವಿರೋಧ ಪಕ್ಷದವರು ಈಗ ಅದನ್ನು ಮಾತನ್ನ ತುರ್ಕಿ ಮುರ್ಚಿ ಏನೋ ಮಾಡಿ ಅದನ್ನು ಬೇರೆ ಬೇರೆ ಥರ ಭಾಷೆಯಲ್ಲಿ ನಾನು ಹಾಗಂದೆ ಹೀಗಂದೆ ಅಂತೇಳಿ ಮಾತಾಡಿದ್ರು. ಇವ್ರು ಕೆಲವು ವಿಚಾರಗಳು ಹೇಳಿದರೆ ಡ್ಯಾಶ್ ಅಂತ ಹೇಳಿದರೆ ನನ್ನ ಬಾಯಲ್ಲಿ ಆ ಮಾತು ಬಂದಿಲ್ಲ. ಅದಾದ ಮೇಲೆ ಇವರೇನು ಗೌರವಾನ್ವಿತ ನಾಯಕರುಗಳು ದೊಡ್ಡದಾಗಿ ನನ್ನ ಮೇಲೆ ಆಪಾದನೆ ಮಾಡಿದರೆ, ಅಲ್ಲಿ ನಾನು ಯಾವುದೇ ಹೆಣ್ಮಕ್ಳನ್ನ ಅವಳು ಇವಳು ಅದು ಇದು ಅಂತ ನಾನು ಮಾತಾಡಿಲ್ಲ. ಇದೇ ಇವ್ರು ಮಾತಾಡೋ ಬರದಲ್ಲಿ ಅವಳು ಇವಳು ಅಂತ ಈಗ ನಮ್ಮ ತಾವರೆಕೆರೆ ಪಂಚಾಯಿತಿ ಅಧ್ಯಕ್ಷರು ಮೊದಲನೇ ಪ್ರಜೆ ತಾವರೆಕೆರೆ ಪಂಚಾಯಿತಿಗೆ ಆ ಹೆಣ್ಮಗಳು ಅನ್ನೋದೇ ಅವಳು ಇವಳು ಅಂತ ಮಾತಾಡಿದ್ದಾರೆ. ಅಂದರೆ ಜನಕ್ಕೆ ಗೊತ್ತಾಗ್ತದೆ ಯಾರು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಯಾರು ಕೊಡಲ್ಲ ಅಂತ. ಮತ್ತು ನಾನು ಹೇಳಿದ್ರೆ ತಪ್ಪೇನಿದೆ? ನೀವು ಮಾಧ್ಯಮದವರು ಬೆಳಗ್ಗೆ ಒಂದು 2 ಅವರ್, ಸಂಜೆ ಒಂದು 3 ಅವರ್ ಬಂದು ನಮ್ಮ ತಾವರೆಕೆರೆ ಬಸ್ ಸ್ಟಾಪಲ್ಲಿ ಒಂದು ಚಿತ್ರಣ ಮಾಡಿದ್ರೆ ಗೊತ್ತಾಗ್ತದೆ ಏನಂತ.
ಎಲ್ಲಿಂದ ತನಕ ಜನ ನೋಡ್ಕೋದ ನಿಲ್ತಾರೆ ಅಂತ. ತಾವರೆಕೆರೆಯಲ್ಲಿ ಈಗ 2 ಬಸ್ ಸ್ಟ್ಯಾಂಡು, ಸಣ್ಣ ಬಸ್ ಸ್ಟಾಂಪ್ ಇದೆ. ಅದು ಒಂದು ಮಧು ಬಾರ್ ಮುಂದೆನೇ ಇದೆ. ಅದು ಒಂದು 4 ಅಡಿ ಹೈಟಲ್ಲಿದೆ. ಒಂದು 4 ಮೆಟ್ಲು ಹತ್ತಿ ಹೋಗಿ ಅಲ್ಲಿ ನಿಂತ್ಕೋಬೇಕು. ಅದು ಚಿಕ್ಕದಾಗಿದೆ. ಅದಕ್ಕೆ ವಯಸ್ಸಾಗಿರೋರು ಯಾರು ಹತ್ತಿ ಅಲ್ಲಿ ಹೋಗಿ ಕುಂತ್ಕೊಳಕ್ಕಾಗಲ್ಲ. ಅಲ್ಲಿ ಈಗ ಪರಿಸ್ಥಿತಿ ಹೆಂಗೆ ನಡೀತಾ ಇದೆ ಅಂತಂದರೆ, ಬಾರಲ್ಲಿ ಕುಡಿ ಅಲ್ಲಿ ಹೋಗಿ ಪಾಚೋ, ಇಷ್ಟೇ ನಡೀತಾ ಇರೋದಲ್ಲಿ. ಯಾಕೆಂದರೆ ಜನಕ್ಕಂತೂ ಅನುಕೂಲ ಆಗ್ತಿಲ್ಲ. ಮತ್ತು ಅಲ್ಲಿ ಹೋಗಿ ಬಸ್ಸು ನಿಲ್ಲಿಸ್ತಾ ಇಲ್ಲ, ಎಲ್ಲ ಹಿಂದೆ ನಿಲ್ಲಿಸ್ತಾ ಬಸ್ಗಳು, ಅಲ್ಲಿ ಯಾರು ನಿಲ್ಲಿಸ್ತಾ ಇಲ್ಲ. ಅದರಿಂದ ನಾನು ಹೇಳಿದ್ದೀನಿ. ಮತ್ತು ಈಗ ನೆನಮಂಗಲ ಕಡೆ ಹೋಗೋರು ಪಾಪ ಜನ ಈ ಹಳ್ಳಿ ಮರದಿಂದ ಹಿಡಿದು ಮೂಲೆ ಮೆಡಿಕಲ್ ಸ್ಟೋರ್ ತನಕ ಜನ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂದರೆ, ಪಾಪ ಮಳೆ ಬಂದರೆ ಅಂಗಡಿಗಳು ಸಾಲಿಗೆ ಒಳಗಡೆ ಓಡೋಗಿ ನಿಂತ್ಕೊಬೇಕಾಗಿದೆ. ಅಲ್ಲಿ ಕೆಲವು ಪುಂಡು ಪೋಖ್ರಿಗಳು ಹುಡುಗರು ಚುಡಾಯಿಸೋದು ಇವೆಲ್ಲ ಮಾಡ್ತಾರೆ. ಆ ದೃಷ್ಟಿಯಿಂದ ನಾನು ಹೇಳಿದ್ದೀನಿ ಹೊರತು ನನ್ನ ಹೇಳಿಕೆ ಒಳಗೆ ಅಪಾರ್ಥವಾಗಲಿ ಹೆಣ್ಮಕ್ಳಿಗೆ ಕೆಟ್ಟದಾಗಲಿ ನಾನು ಇವತ್ತವರೆಗೂ ನಡ್ಕೊಂಡಿಲ್ಲ. ನಾನು ಮುಂದಕ್ಕೂ ನಡ್ಕೊಳಲ್ಲ. ನಾನೊಂದು ಬದ್ಧತೆ ಇಟ್ಕೊಂಡು ಬದುಕ್ತಿರೋನು. ನಾನು ಅದೇ ರೀತಿಲಿ ಇರ್ತೀನಿ. ಎರಡನೇದು, ಮತ್ತು ಏನು ಈಗ ನನ್ನ ಬಗ್ಗೆ ಇವ್ರು ಏನೇನೋ ಮಾತಾಡಿದ್ದಾರೆ. MLA ಅವ್ರಿಗೆ ಹತ್ರ ನಾನು ಹೋಗಿ ನನ್ನ ಮನೆ ಕಾಂಕ್ರೀಟ್ ಹಾಕ್ಕೊಡಿ ನಾನು ನಿಮ್ಮ BJPಗೆ ಸೇರ್ಕೊಂತೀನಿ ಅಂತ. ನಮ್ಮ ಕೆಂಪೇಗೌಡರು ಹೇಳಿದ್ರು, ನಾನು ದೇವ್ರನ್ನ ತುಂಬ ನಂಬ್ತೀನಿ, ಮಾರಮ್ಮ ತಾಯಿನ, ಹಾಗೆ ಹೀಗೆ ಅಂತ. ನಾವು ಅವ್ರಿಗಿಂತ ಜಾಸ್ತಿ ನಂಬ್ತೀವಿ. ನಾವು ಅಪಾರವಾದಂಥ ನಂಬಿಕೆ ಇರೋಂಥವ್ರು ನಾವು ಮಾರಮ್ಮ ತಾಯಿಗೆ. ನಾನು ಮಾರಮ್ಮ ತಾಯಿಗೆ ಹೋಗಿ ಕೈ ಮುಗಿತೀನಿ. ನಾನು ಯಾವುದಾದ್ರೂ BJP ನಾಯಕರ ಮನೆಗೆ ನಾನು ನಿಮ್ಮ ಪಾರ್ಟಿಗೆ ಸೇರ್ತೀನಿ, ನಮ್ಮ ಮನೆಗೆ ಕಾಂಕ್ರೀಟ್ ಹಾಕ್ಕೊಡಿ ಅಂತ ನಾನು ಹೋಗಿದ್ದೀನ. ಒಂದು. ಎರಡನೇದು, ನನಗೆ ನನ್ನ ಮನೆಗೆ ಕಾಂಕ್ರೀಟ್ ಬೇಕು ಅಂತ ಭಿಕ್ಷೆ ಬೇಡ ಪರಿಸ್ಥಿತಿ ನನಗೆ ಇವತ್ತು ಬಂದಿಲ್ಲ. ನಮ್ಮ ತಾತ, ನಾನು ತಲೆ ಅಂದರೆ ನಾವು ರಾಜಕಾರಣದಿಂದ ಬಂದಿರೋದು. ನನಗೂ ರಾಜಕಾರಣದ ಹಿನ್ನೆಲೆ ಇದೆ. ನಾನು ಇಡೀ ತಾವರೆಕೆರೆಗೆ ಕಾಂಕ್ರೀಟ್ ಹಾಕ್ಸೋ ತಾಕತ್ತು ನನಗಿದೆ. ನನ್ನ ಮನೆಗಲ್ಲ, ಇಡೀ ತಾವರೆಕೆರೆಗೆ ಹಾಕ್ಸೋ ತಾಕತ್ತಿದೆ. ಕುಮಾರಣ್ಣ CM ಆದಾಗ ಇಡೀ ತಾವರೆಕೆರೆಗೆ ಹಾಕ್ಬೋದಾಗಿತ್ತು. ಆದರೆ ನಾನೊಬ್ಬ ಕಾಂಟ್ರಾಕ್ಟರ್ ಅಲ್ಲ, ವಾಣಿಜ್ಯೋದ್ಯಮ ಮಾಡಲ್ಲ. ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಾನು ಜನಸೇವೆ ಮಾಡೋಕ್ಕೆ ರಾಜಕಾರಣ ಮಾಡ್ತಿರೋದು. ನಾನು ಅವಾಗಲೂ ನಾನು ಮಾಡಿ ಇಡೀ ತಾವರೆಕೆರೆಗೆ ಹಾಕ್ಸ್ಬೋದಾಯಿತು. ಅದು ಬಿಟ್ಬಿಟ್ಟು ಆಮೇಲೆ ನಮ್ಮ ಮನೇಲೆ ಒಬ್ಬರು MLC ಮಾಡಿಕೊಂಡಿದ್ದೀನಿ ನಾನು ಆ ಟೈಮಲ್ಲಿ. ನಮ್ಮ MLC ಅಕೌಂಟ್ ಅಂತ ನಾನು ಹಾಕೋಬೋದಾಗಿತ್ತು. ನಾನು ಆ ಮಟ್ಟಕ್ಕೆ ಮಾಡಲಿಲ್ಲ. ನನ್ನ ದುಡ್ಡನ್ನು ನಾನು ಹಾಕಬೇಕು ಅಂತ ನಾನು ಇದ್ದಿದ್ದು. ಅದು ಯಾಕೆ ನಮ್ಮ ಮನೆಗೆ ಕಾಂಕ್ರೀಟ್ ರೋಡ್ ರಸ್ತೆ ಬಂತು ಅಂತಂದರೆ, ಇದೇ ತಾವರೆಕೆರೆಯಲ್ಲಿ ಇವರೆಲ್ಲ ಸೋಕಾಲ್ಡ್ ನಾಯಕರುಗಳು ಒಂದಷ್ಟು ಕೆಲಸಗಳು ಮಾಡಿಸ್ಬಿಟ್ಟಿದ್ರು. ಕೆಲಸ ಮಾಡಿಸಿದ್ರೆ ಒಂದಷ್ಟು ದುಡ್ಡು ತಗೊಂಡಿದ್ರು. ಅದೊಂದು 3-3.5 ಕೋಟಿ ದುಡ್ಡು ಡ್ರಾ ಮಾಡಿದರು ಕೆಲಸ ಆಗದೇ. ಅದು ಲೋಕಾಯುಕ್ತಕ್ಕೆಲ್ಲ ಹುಡುಗರು ಅರ್ಜಿ ಹಾಕಿದ್ರು, ಕೆಲವರು ಯಾರೋ RTI ಕಾರ್ಯಕರ್ತರಲ್ಲ. ಆವಾಗ ಲೋಕಾಯುಕ್ತರು ಬರ್ತಾರೆ, ಇವ್ರು ನಮ್ಮ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಇವ್ರಿಗೆ ಕೆಲಸ ಮಾಡಬೇಕಾಗಿತ್ತಲ್ಲ, ಆ ಕೆಲಸ ಪೆಂಡಿಂಗ್ ಇದ್ದಿದ್ದಂಗೆ ತಗೊಂಬಂದು ನನಗೆ ಇದೇ ಬ್ರೆಡ್ ಮಂಜಣ್ಣವರು 3 ದಿನ ನಮ್ಮ ಮನೆಗೆ ಬಂದು, ಇಲ್ಲ ಇದು ಮಾಡ್ತೀವಿ, ರೋಡ್ ಮಾಡ್ತೀವಿ. ನಾನು ಬೇಡ ಅಂತ ಹೇಳಿದೆ. ಸರ್ಕಾರಿ ಹಣ ನನ್ನ ಮನೆ ರೋಡಿಗೆ ಬೇಡ ಅಂತ ಹೇಳಿದೆ. ಇಲ್ಲ ನಮ್ಗೆ ಹಿಂಗೆ ಆಗ್ಬಿಡೋದೆ ಪರಿಸ್ಥಿತಿ. ನಮ್ಮದು ನಿಮ್ದು ಯಾವುದೈತೆ, ರಾಜಕಾರಣ ಬೇಡ, ವಿಶ್ವಾಸ ಬೇರೆ, ನಾನು ಹಾಕ್ಸ್ಬಿಡ್ತೀನಿ, ನನ್ನ ಒಂದು ಹೆಸರು ಇರ್ತದೆ ಅಂತೇಳಿ ಇದೇ ಬ್ರೆಡ್ ಮಂಜಣ್ಣವರು ಅದಕ್ಕೆ ಕಾಂಕ್ರೀಟ್ ಹಾಕ್ಸ್ಕೊಟ್ರು. ಅಂದರೆ ನನಗೆ ಕಾಂಟ್ರಾಕ್ಟರ್ ಯಾರು ಗೊತ್ತಿಲ್ಲ. ಬಟ್ ನನ್ನ ಹತ್ರ ಬಂದು ಮಾತಾಡಿದ್ರು ಬ್ರೆಡ್ ಮಂಜೂರು. ಆ ದಿನ ಅವತ್ತು ಕೂಡ ನಾನು ಬ್ರೆಡ್ ಮಂಜೂರ ಜೊತೆ ಕೆಲವು ನಾಯಕರುಗಳಿದ್ರು, ನಮ್ಮ ಚೇರ್ಮನ್ ಮೂರ್ತಿಯವರು ಇದ್ದರು. ಅವ್ರ ಜೊತೆ ಚೆನ್ನಾಗಿ ಒಳನಾಡದಲ್ಲಿ ಕೇಳಿ, ಇವ್ರು ಯಾರನ್ನಾಗಲಿ BJPಗೆ ಯಾಕೆ ಇವರೆಲ್ಲ BJPಲಿ ಇದ್ದವರು ತಾನೇ. ನಾನು ಅವಾಗ MLA ಅವರು ಇವ್ರು ಏನು ಹೇಳಿದ್ದು, BJPಗೆ ನಾನು ಸೇರ್ತೀನಿ, ನೀವು ಕಾಂಕ್ರೀಟ್ ಹಾಕ್ಕೊಡಿ ಅಂತ ಕೇಳಿದೆ ಅಂತಲ್ವಾ. ಈ ನಾಯಕರುಗಳು ಯಾರನ್ನ ಹೇಳಿ, ನಾನು ಹೌದು ಶಂಕರೇಗೌಡ ಬಂದು ಅವತ್ತು ನಮ್ಮದ ಕೆಲಸ ಕೇಳ್ದ ಅಂತ. ಇವತ್ತು ನಾನು ನನ್ನ ಮನೆಗೆ ಕಾಂಕ್ರೀಟ್ ಹಾಕೋಷ್ಟಕ್ಕೂ ಇನ್ನೂ ಜಾಸ್ತಿ ಬೆಳೆದಿದ್ದೀನಿ. ನನ್ನದೇ ಕ್ರಷರ್ ಇದೆ, ಎಲ್ಲ ಇದ್ಕೊಂಡು ನಾನು ಯಾವುದೋ ಒಂದು 10-15 ಲಕ್ಷ ರೂಪಾಯಿ ಕೆಲಸಕ್ಕೆ ಭಿಕ್ಷೆ ಬೇಡಕ್ಕೆ ಹೋಗ್ಲ ನಾನು. ಅದು ಆ ಪರಿಸ್ಥಿತಿ ನನಗೆ ಇವತ್ತರೆಗೂ ಇಲ್ಲ, ಮುಂದಕ್ಕೂ ಬರಲ್ಲ. ಬಂದರೂ ನಾನು ಆ ಥರ ಹೋಗಲ್ಲ. ನಾನೊಂದು ಸಿದ್ಧಾಂತ ಮಾಡ್ಕೊಂಡಿದ್ದೀನಿ, ನಾನು ಸಿದ್ಧಾಂತದ ನಾನು ಬೆಳೀತೀನಿ. ಎರಡನೇದು, 80 ಲಕ್ಷ ಎಸ್ಟಿಮೇಟು ಹಾಕಿದರೆ ಆಮೇಲೆ ನಮ್ಮ ಮನೆಗೆ ಏನು ಕಾಂಕ್ರೀಟ್ ಹಾಕಿದರೆ ಸೋಕಾಲ್ಡ್ ನಾಯಕರು, ಅದು ಇವತ್ತು ಆಲ್ರೆಡಿ ಕಾಂಕ್ರೀಟ್ ಇಲ್ಲ. ಹಾಕಿ 2.5 ವರ್ಷ ಆಗಿದೆ. 2.5 ವರ್ಷಕ್ಕೆ ಏನು ಇವ್ರು ಹಾಕಿದ್ರು 5 ಇಂಚು ಕರಗೋಗ್ಬಿಟ್ಟು ಕೆಳಗಡೆ ವೈಟ್ ಮಿಕ್ಸ್ ಕಾಣ್ತಾ ಇದೆ. ಅಷ್ಟು ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಪಾಪ ಅವರು. ಅವ್ರಿಗೇನು ಬೇಕಾಗಿದ್ದು, ಲೋಕಾಯುಕ್ತರು ಬರ್ತಾರೆ ತೋರ್ಸೋಕೆ ಒಂದು ರಸ್ತೆ ಬೇಕಾಗಿತ್ತು, ಮಾಡಿದ್ರೆ ಅಷ್ಟೇ. ಅಭಿವೃದ್ಧಿ ಕೆಲಸ ಮಾಡಬೇಕು, ಅದನ್ನು ಶಾಶ್ವತವಾಗಿ ಇರಬೇಕು ಅಂತಲ್ಲ. ಇವತ್ತು ನಾವೇನು ಈಗ ನಿಮ್ಮ ಸುದ್ದಿ ಮಾಧ್ಯಮ ಮಾಡ್ತೀವಿ, ಈ ಮುಂದೆನೇ ನೀವು ಹೋಗಿ ಕ್ಯಾಮ್ರಾ ಇಟ್ಕೊಂಡು ನೋಡಿ ಆ ರೋಡ್ ಯಾವ ಮಟ್ಟಕ್ಕೆ ಇದೆ ಅಂತ. ಇನ್ನು ಮೂರನೇದಾಗಿ, ನಾವು ಮೊನ್ನೆ ನಮ್ಮ ಎಲ್ಲ ನಾಯಕರುಗಳು ನನ್ನ ಅನುಮತಿ ಮೇಲೇ ನಮ್ಮ ಮೂರ್ತಿಯವರು, ನಮ್ಮ ಏನು ತಾವರೆಕೆರೆ ಪಂಚಾಯತಿ ಅಧ್ಯಕ್ಷ ಗೋಪಾಲ್ ಅವರು ಇದ್ದಾರೆ, ರಾಜಣ್ಣ ಅವರು ಇದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ, ಅವರೆಲ್ಲ ನಮ್ಗೆ ಕೇಳಿದ್ರು ನಿಂಗೆ ಬಂದು, ಮತ್ತು ಆಕಾಶ್ ಮೂರ್ತಿಯವರೆಲ್ಲ ಬಂದು ಕೇಳೋರು, ಈ ಥರ ಮಾಡೋಣ ಅಂತಿದ್ದೀವಿ ಏನು ಅಂತ. ಸರಿ, ನಾನು ಸಂಪೂರ್ಣವಾದ ಬೆಂಬಲ ಇದೆ, ನೀವು ಮಾಡಿ ಅಂತಲೇ ಹೇಳಿದ್ದೆ ಹೊರತು ನಾನು ಅನುಪಸ್ಥಿತಿಲಿದ್ದೀನಿ, ನಾನೇನೋ MLA ಅವ್ರ ಈಲ್ಡ್ ಆಗ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ, ಅದೆಲ್ಲ ಸುಳ್ಳದು. ಯಾಕೆಂದರೆ ಅದು
ನೇತೃತ್ವದಲ್ಲೇ ನಡೀತು. ಬಟ್ ನನಗೆ ನಾನು ಬೈಕಲ್ಲಿ ಬಿದ್ದು ಸ್ವಲ್ಪ ಬೆನ್ನಲ್ಲಿ ಮೂಳೆ ಸ್ವಲ್ಪ ಹೇಟ್ ಆಗಿರೋದ್ರಿಂದ ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿದ್ದಾರೆ 2 ತಿಂಗಳು. ಅದಕ್ಕೋಸ್ಕರ ನಾನು ಮನೇಲಿದ್ದೆ. ಇವತ್ತು ಕೂಡ ನಾನು ನಿಮ್ಮ ಮಾಧ್ಯಮದ ಮುಂದೆ ಬರೋಕ್ಕೆ ನನ್ನ ಪರಿಸ್ಥಿತಿ ಇಲ್ಲ, ನನಗೆ ಅಷ್ಟು ಪೇಯ್ನ್ ಇದೆ. ಆದರೂ ಕೂಡ ಬಂದಿದ್ದೀನಿ. ಯಾಕೆಂದರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿರೋದ್ರಿಂದ ನಾನೀಗ ನಿಮಗೆ ಜನತೆಗೆ ತಕ್ಕ ನಂದು ಏನು ನಂದು ಇದಿದೆ ಅಂತ ತಕ್ಕ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು. ಹೌದು. ಈಗ ಒಬ್ಬ ಅವ್ರು ಹೇಳಿದರೆ ನಮ್ಮ ಮನೇಲಿ ನಮ್ಮ ತಾಯಿ ತಂದೆನೆಲ್ಲ ಇಳಿಸಿ ನಾನು ಫೋಟೋ ತೆಗೆಸ್ಕೊಂಡೆ, ನಾನು ಇದು ಮಾಡಿದೆ ಅಂತ. ನಾನು ಇಲ್ಲಿ ಎಲ್ಲರೂ ಇದ್ದಾರೆ ನಮ್ಮ ನಾಯಕರುಗಳು. ಯಾರನ್ನಾಗಲಿ ಮೂರ್ತಿಯವರೇ, ನನ್ನನ್ನು ನೀವು BJPಲಿದ್ದಾಗ ನೀವು BJPಲಿದ್ದಾಗ ನಾನು ಯಾರ ಮನೆ ನಮ್ಮ MLA ನಾನು ನಿಮ್ಮ ಜೊತೆ ಬರ್ತೀನಿ, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ನಾನು ಕರೆದಿದ್ದೀನಪ್ಪ. ಖಂಡಿತ ಏನು ಕರೆದಿಲ್ಲ. ಇದೇ MLA ಅವರು ನನ್ನ ಮನೆಗೆ 3 ಸಲ ಬಂದಿದ್ದಾರೆ. ನಮ್ಮ ಮನೆಗೆ 3 ಸಲ ಬಂದಿದ್ದಾರೆ ನಮ್ಮ ಪಕ್ಷಕ್ಕೆ ಬರ ಮಾಡ್ಕೊಬೇಕು ಅಂತೇಳಿ. ಬಂದಾಗ ಒಬ್ಬ MLA ಆದವರು ನಮ್ಮ ಮನೆಗೆ, ಆಮೇಲೆ ಅವಾಗ ಮಿನಿಸ್ಟ್ರು ಬೇರೆ ಆಗಿದ್ರು, ಮಿನಿಸ್ಟ್ರು ಆದಾಗೂ ಬಂದರು. ಅವಾಗ ಒಬ್ಬ ಮಿನಿಸ್ಟರ್ ನಮ್ಮ ಮನೆಗೆ ಬಂದಾಗ ಅವ್ರ ಹತ್ರ ಸೌಜನ್ಯವಾಗಿ ನಡ್ಕೊಳ್ಳೋಂಥದ್ದು ನಮ್ಮ ತಂದೆ ತಾಯಿ ನನಗೆ ಕಲ್ತಿರೋ ಒಂದು ಸಂಸ್ಕೃತಿ. ಆ ಸಂಸ್ಕೃತಿ ಪ್ರಕಾರ ಅವ್ರಿಗೆ ಒಂದು ಕಾಫಿ ಟೀ ಕೊಟ್ಟಿದ್ದೀವಿ. ಮತ್ತು ಅವ್ರಿಗೆ ಬಂದಾಗ ಒಂದು ಸನ್ಮಾನ ಮಾಡಬೇಕು, ಏನೋ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬಂದಿದ್ದಾಗ ಅದು ಒಂದು ಮಾಡಬೇಕು ಅಂತೇಳಿ ನಾನು ಪೇಟ ಮತ್ತು ಶಾಲೆ ಹಾಕಿ ನಾನು ಸನ್ಮಾನ ಮಾಡೋದು ನಿಜ. ಆದರೆ ನಾನು ಯಾವುದನ್ನಾಗಲಿ BJP ಶಾಲೆ ಹಾಕ್ಸ್ಕೊಂಡಿದ್ದೀನ? ಮತ್ತು ಅವ್ರು ಬಂದಾಗ ಅವರು ಮಿನಿಸ್ಟ್ರ್ ಜೊತೆನೇ ಕ್ಯಾಮ್ರಾಮ್ಯಾನ್ ಇದ್ದರು. ಅವ್ರು ಬಂದರು, ನಮ್ಮ ತಂದೆ, ಆಮೇಲೆ ನಮ್ಮ ತಂದೆ ಇವತ್ತು 10ನೇ ಬಾರಿ ಹಾಲಿನ ಡೈರಿ ಅಧ್ಯಕ್ಷ ಆಗಿದ್ದಾರೆ. ಆವಾಗ MLA ಅವ್ರು ಬಂದಾಗ 9ನೇ ಬಾರಿ ಆಗಿತ್ತು. ಇರೀರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರೆದಿ ಅವ್ರು ಫೋಟೋ ತೆಗೆಸ್ಕೊಂಡಿದ್ದು ನಿಜ. ಅದು ಬಿಟ್ಬಿಟ್ಟು ನಮಗೆ ಫೋಟೋ ತೆಗೆಸ್ಕೊಬೇಕು ತೆವಲಿಲ್ಲ. ಇವತ್ತು ನಾನು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ತವ ದೇವರೇಗೌಡರು ತವ ಇರೋದು ನನ್ನ ಹತ್ರ 1000 ಫೋಟೋ ಇದೆ, ಕುಮಾರಣ್ಣ ತವ ಇರೋದು 1000 ಫೋಟೋ ಇದೆ. ನನಗೆ ನಾನು ತೆವಲಿಲ್ಲ. ನಾನು ಇವತ್ತವರೆಗೂ ನಾನು ಅದನ್ನು ಯಾವುದೂ ಫೋಟೋ ಇಲ್ಲೂ ಹಾಕಂತಿಲ್ಲ, ಏನು ಬೇಕಾಗಿಲ್ಲ. ನಾನು ಇವ್ರಿಗೆ ಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಒಬ್ಬ MLC ಮೆಡಿಕಲ್ ಇವತ್ತು ನಮ್ಮ MLC ಜೊತೆ ನಮ್ಮ ಮನೇಲಿದ್ದ MLC ಕಲಿತ ನನ್ನ ಒಂದು ಫೋಟೋ ಇಲ್ಲ ಜೊತೆಲಿ. ಅದು ನನಗೆ ಅದು ಶೋಕಿ ಇಲ್ಲ, ಅದು ಆ ಫೋಟೋದು ನನಗೇನು ಬೇಕಾಗಿತ್ತು ಆ ಫೋಟೋದು. ಸರಿ, ನಾನು ಜವರೇಗೌಡರನ್ನ ಬೈಕಂಡೆ ಅಂತ ಒಂದು ಇದೆ ಅಲ್ವಾ, ಸಾಕ್ಷಿ ಏನಿದೆ? ನಾನು ಯಾರ ಮುಂದೆ ಬೈಕೊಂಡಿದ್ದೀನಿ? ನನಗೆ ರಾಜಕಾರಣ ಬೇಡ, 4 ಸಲ ಸೋತಿದ್ದೀವಿ, ನನಗೆ ಏನಕ್ಕೆ ಬೇಕು ರಾಜಕಾರಣ ಅಂತ ನಾನು ಮನೇಲಿದ್ದೆ. ನಾನು ಮನೇಲಿದ್ದಿದ್ದೆ. ಇವರು ಎನ್ಕ್ಯಾಶ್ ಮಾಡ್ಕೊಂಡು ನಮ್ಮ ಮನೆಗೆ 4 ಸಲ ಬಂದು 3 ಸಲ ಬಂದು ಅದಾದಮೇಲೆ ಒಂದು ಸಲ ಇದೇ ನಮ್ಮ ಕೋಟಿ ರಾಜಣ್ಣವರು, ಲಕುಪಿ ರಾಜಣ್ಣವ್ರು ಇಲ್ಲಿದ್ದಾರೆ, ಅವ್ರನ್ನೇ ಕೇಳಿ ಅವ್ರ ಮನೆಗೆ ಇವ್ರ ಕಡೆಯಿಂದನೇ ಫೋನ್ ಮಾಡಿಸಿದ್ರು. ಅವರು ಅವ್ರ ಕಡೆ ಸೊಕಾಲ್ಡ್ ಯಾರು ಗೊತ್ತಿಲ್ಲ, ಅವರು ಇವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು. ಅದಾಗ ಫೋನ್ ಮಾಡಿದಾಗ ನಮ್ಮ ಚೆನ್ನನಹಳ್ಳಿ ಗೋಪಣ್ಣ, ಕುಮಾರು ಅವರೆಲ್ಲ ಇದ್ದರು. ಆಗ ನನಗೂ ರಾಜಣ್ಣವ್ರಿಗೂ ತುಂಬ ಅಣ್ತಮ್ಗಿಂತ ಜಾಸ್ತಿ ಒಡನಾಟ ಇದೆ. ಅದಕ್ಕೋಸ್ಕರ ರಾಜಣ್ಣ ಫೋನ್ ಮಾಡೋದನ್ನ ಏನಕ್ಕೆ ಅರ್ಜೆಂಟ್ ಬಾ ಅಂತ ಹೇಳಿದ್ರು ಅಂತೇಳಿ. ಮತ್ತು ಅವ್ರದ್ದು ಆ ಮನೆ ಏನು ಕಟ್ಟಿದ್ದಾರೆ, ಈಗ ವಾಸ ಇದ್ದಾರೆ, ಆ ಮನೆದು ಒಂಚೂರು ಲಿಟಿಗೇಷನ್ ಇತ್ತು, ಅದಕ್ಕಿಂತ ಕರೆಂಟ್ ಕೊಟ್ಟಿರಲಿಲ್ಲ. ಆ ವಿಚಾರಕ್ಕೇನೋ ರಾಜಣ್ಣ ಫೋನ್ ಮಾಡಿದ್ದಾರೆ ಅಂತ ನಾನು ಅವ್ರ ಮನೆಗೆ ಹೋದಾಗ ಆಮೇಲೆ ನಮ್ಮ ಚೆನ್ನಹಳ್ಳಿ ಗೋಪಣ್ಣ ಅವರೆಲ್ಲ ಬಂದು ಹಿಂಗೆ ಮಾತಾಡಬೇಕಾದ್ರೆ ಆಮೂಲೆ ಇದು ಏನೋ ಎಸ್ಕಾರ್ಟ್ದು ಸೌಂಡ್ ಬಂತು. ನೋಡಿದ್ರೆ ಇವರು ಆಚೆ ಕಡೆಯಿಂದ ಮಿನಿಸ್ಟ್ರು ಅವರೆಲ್ಲ ರಾಜಣ್ಣನ ಮನೆ ಒಳಗೆ ಬಂದರು. ನಾನು ಅವಾಗಲೇ ಬೈದೆ, ನಾನು ಯಾಕೋ ಜಾತಿ ಕೆಡಿಸ್ತಿದ್ರೆ ಕಡೆ ನೀವು ರಾಜಣ್ಣ, ನಾನು ಈ ಥರ ಮೋಸ ಮಾಡಿ ಕರೆದ್ಬಿಟ್ಟು MLA ಕರೆದಿದ್ದೀರ ಸರಿನಾ ಅಂತ ಅವತ್ತು ಬೈದೆ ಅವ್ರನ್ನ. ಹಾಗೂ ಇವರೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನನಗೂ ಬಲವಂತವಾಗಿ ನಂಗೆ ಶಾಲೆ ಹಾಕಕ್ಕೆ ಬಂದರು. ನಾನು ಅವತ್ತು ರಾಜಣ್ಣ ನೀವು ಇದ್ರಲ್ವಪ್ಪ, BJP ಸಿಂಬಲ್ ಇರೋ ಶಾಲೆ ಹಾಕಕ್ಕೆ ಬಂದು ನಾನು ಹಾಕ್ಸ್ಕೊಂಡಿಲ್ಲ. ಆಮೇಲೆ KC ಶಾಲೆ ಹಾಕ್ಸ್ಕೊಂಡೆ ನಾನು. ಕೇಳಿ, ಇಲ್ಲೇ ಇದ್ದಾರೆ ಅವರು. ನಾನು ಅವತ್ತು ಬೇಡ ಅಂತ ಹಿಂದಕ್ಕೆ ಹೋದೆ. ಕೊನೆಗೆ ಅವಾಗ ಇನ್ನೊಬ್ರು ಯಾರೋ ತಂದು ಕೊಟ್ಟು KC ಶಾಲೆ ಹಾಕಿದ್ರು. ಸರಿ, ಹಿಂದುತ್ವ ಬಿಡು, ಅದನ್ನು ಪಾರ್ಟಿ ಸಿಂಬಲ್ ಇದ್ದ. ನಾನು ಅವತ್ತು ಸುಮ್ಮನಾದೆ. ಆಮೇಲೆ ರಾಜಣ್ಣಂಗೆ ಅವ್ರಿಗೆಲ್ಲ ಬೈದ್ಬಿಟ್ಟು ಬಂದೆ. ಇನ್ನೊಂದಿನ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಬೈದು ಬಂದೆ. ಈ ಥರ ಎಲ್ಲ ಮಾಡಿದ್ದಾರೆ ನನಗೆ ಪಾರ್ಟಿಗೆ ಸೇರಿಸ್ಕೊಳಕ್ಕೆ ಹೊರತು ನನ್ನ ಅಗತ್ಯ. ಆಮೇಲೆ ಇನ್ನೊಂದು, ನನಗೆ ಏನು ಬಂದಿದೆ, ನನ್ನ ಪಾರ್ಟಿಲಿ ಏನು ಕಡಿಮೆ ಆಗಿದೆ ಅಂತ ನಾನು ಹೋಗಿ ಇದು ಮಾಡಲಿ. ಈಗ ನನ್ನ ಪಾರ್ಟಿ ಒಳಗೆ ನಾನೇ ಮೊದಲನೇ ಇಂಜಿನ್ ಇದ್ದಂಗೆ ನನ್ನ ತಾವರೆಕೆರೆ ಒಬ್ಬಳಿಗೆ. ಅದು ಬಿಟ್ಬಿಡಲ್ಲ ಹೋಗಿ ಕೊನೆ ಬೋಗಿಗೆ ಹೋಗ್ಲಾ ನಾನು? ನಾನೇ ಇಂಜಿನ್ ಇಡೀ ನನ್ನ ಪಕ್ಷನ ಕರ್ಕೊಂಡೋಗೋನೆ ನಾನಾಗಿರೋವಾಗ ನಾನೆಲ್ಲ ಕೊನೆಗೆ ನನ್ನೇ ಎಲ್ಲ ಹೇಳ್ಕೊಂಡೋಗ್ಬೇಕು ನಮ್ಮ ಕಡೆಗೆ ಹಿಂದಕ್ಕೆ ಹೋಗ್ಲಾ, ನಾನು ಬೋಗಿಗೆ ಹೋಗ್ಲಾ? ಅದು ನಂಗೆ ಅನಿವಾರ್ಯತೆ ಇಲ್ಲ. ಮತ್ತು ನಾನು ಏನೋ ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಂತ ರಾಜಕಾರಣದಲ್ಲಿ ಇದ್ದೀನಿ ಹೊರತು ದುಡ್ಡು ಮಾಡಬೇಕು ಅಂತಿಲ್ಲ. ನಾನು ಯಾವುದೋ ಕಾಂಟ್ರಾಕ್ಟ್ ಇವತ್ತರೆಗೂ ಮಾಡಿಲ್ಲ. ನಾನು ಇವತ್ತವರೆಗೂ ರಾಜಕಾರಣದಲ್ಲಿ ನಾನು ನರಸಿಂಹಮೂರ್ತಿ ಇವರೆಲ್ಲ ಚಡ್ಡಿ ಹಾಕೊಂಡು ರಾಜಕಾರಣಕ್ಕೆ ಬಂದವರು. ಇವರನ್ನ ಊರೊಳಗಿಂದ ಪ್ಯಾಂಟು ಶರ್ಟ್ ಹಾಕೊಂಡು ರಾಜಕಾರಣಕ್ಕೆ ಬಂದರು. ಹಂಗಲ್ಲ, ನಾನು ಹುಟ್ಟಿದ್ದವ್ರು ಬಸ್ ಸ್ಟಾಪಲ್ಲೇ, ನಾನು ಬೆಳೆದಿದ್ದು ಬಸ್ ಸ್ಟಾಪಲ್ಲೇ. ರಾಜಕಾರಣದಲ್ಲಿ ನಾನು ಬುದ್ಧಿ ಬಂದಾಗಿಂದ ಇವತ್ತು ತಾವರೆಕೆರೆ ಬಸ್ ಸ್ಟಾಪಲ್ಲಿ ಏನೇನು ರಾಜಕಾರಣ ನಡೆದಿದೆ ಎಲ್ಲ ನನ್ನ ಹತ್ರ ಕಣ್ಣಲ್ಲಿ ಕಟ್ಟದಂಗಿದೆ. ನಾನೆಲ್ಲ ನೋಡ್ಕೊಂಬಂದವರು. ಇವ್ರ ಹತ್ರ ಕಲ್ದಿ ನಾನು ರಾಜಕಾರಣ ಮಾಡಬೇಕಾಗೇನಿಲ್ಲ. ಖಂಡಿತ ಲೋಕಾಯುಕ್ತದ ಕೇಸ್ ಇದ್ದಾಗ ಅದನ್ನು ನೀವು ಮುಂದುವರಿಸಕ್ಕೆ ಪ್ರಯತ್ನ ಮಾಡೋದಕ್ಕೆ ನಿಮ್ಮನೆಗೆ ಕಾಲ್ಕೇಟ್ ಮಾಡ್ಕೊಂಡು ನೀವು ಭ್ರಷ್ಟಾಚಾರ ಸಂಪರ್ಕ ಬಂದಂಗಾಗಿಲ್ವಾ JDS ಒಳಗಡೆ? ಯಾಕಂದ್ರೆ ಒಪ್ಪಿಕೊಂಡು ನೀವು ಆ ಸಂದರ್ಭದಲ್ಲಿ? ಅದು ಹೇಳ್ತೀನಿ.
ಇದು ಒಂದು 2.5-3 ವರ್ಷದ ಹಿಂದೆ ಮಾಡಿದಂಥ ಕಾಂಟ್ರಾಕ್ಟ್ ಅಷ್ಟೇ. ಆವಾಗ ನಾನು ನನ್ನ ಮನೆಗೆ ಇವರು, ನಮ್ಮದು ಸ್ಕೂಲ್ ಇದೆ, ನಮ್ಮ ಅಣ್ಣ ನಡೆಸ್ತಾನೆ ಸ್ಕೂಲ್ನ, ಆ ಸ್ಕೂಲ್ಗೋಸ್ಕರ ಇವರು ನಾವು ಸ್ಕೂಲ್ಗೆ ದಾರಿ ಆಗ್ತದೆ ಅಂತೇಳಿ ಇವರು ಕಾಂಕ್ರೀಟ್ ರೋಡ್ ಹಾಕಕ್ಕೆ ಬಂದರು. ಇವರು ಈ ಥರ ಕಳಪೆ ಕಾಂಕ್ರೀಟ್ ರೋಡ್ ಹಾಕ್ತಾರೆ ಅಂದರೆ ನಾನು ಆಪೋಸ್ ಮಾಡ್ತಿದ್ದೆ, ನಾನು ಹಾಕ್ಸ್ತಿರ್ಲಿಲ್ಲ. ಆಯ್ತಾ? ಅದಾದಮೇಲೆ ನಾನು ಯಾವತ್ತು ಇವ್ರು ಮಾಡ್ತಿರೋ ಏನು ಅವ್ಯವಹಾರಗಳಾಗಲಿ ಏನೋ ಕಾಂಟ್ರಾಕ್ಟಲ್ಲಿ ಕಳಪೆ ಕೆಲಸಗಳಾಗಲಿ ನನಗೇನು ಅವತ್ತು ಯಾವುದೂ ನಾನು ಆಪೋಸ್ ಮಾಡಿಲ್ಲ. ನಾನು ಮೊನ್ನೆನೂ ಏನು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಇವರು ಇದಕ್ಕೆ ಅಭಿವೃದ್ಧಿ ಅಂತ ಹೇಳ್ತಾರೆ MLA ಅವರು. ಈ ಥರ ಅಭಿವೃದ್ಧಿ ಆಗ್ತಿದ್ರೆ ಹೊರತು ಬೇಸಿಕ್ ತಾವರೆಕೆರೆಗೆ ಬೇಕಾಗಿರೋಂಥ ಸವಲತ್ತು ಏನಿದೆ ಅದನ್ನು ಮಾಡ್ತಾ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದು ಬಿಟ್ಟು ಈಗ ತಾವರೆಕೆರೆಯಲ್ಲಿ ಇವರು BJP ಯವರು JDSನವರು ಅಭಿವೃದ್ಧಿಗೆ ಅಡ್ಡ ಬರ್ತಾವ್ರು ಈಗ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸರಿ, ನಾನು ಒಪ್ತೀನಿ. ಈಗ ನಾನು ಈ ಏನು ಮಾಗಡಿ ಮುಖ್ಯ ರಸ್ತೆ ಮಾಡ್ತಿದ್ದಾರೆ, ಫ್ಲೈಓವರ್ ಕ್ಯಾನ್ಸಲ್ ಆಗಬೇಕು, ಇದೆಲ್ಲ ಇತ್ತು. ಇದಕ್ಕೆ ನನ್ನ ಹೋರಾಟನೂ ಇದೆ. ನಾನು ಪ್ರತಿಯೊಂದು ಹೋರಾಟದಲ್ಲೂ ನಾನು ಭಾಗಿಯಾಗಿದ್ದೀನಿ. ಅದರಲ್ಲಿ MLA ಅವ್ರ ಆಫೀಸ್ಗೆ ಒಂದು ಹೋಗಿಲ್ಲ ನಾನು. ಮಿಕ್ಕಿದವರು ಇವರೆಲ್ಲ MLA ಆಫೀಸ್ಗೆ ಹೋಗ್ಬೇಕಾದ್ರೆ ನೀವು ಹೋಗ್ರಪ್ಪ ಅಂತ ಹೇಳಿ ಕಳಿಸ್ತಿದ್ದೆ. ಮಿಕ್ಕಿದ ಟೈಮಲ್ಲಿ ಇಲ್ಲಿ ಏನು ಬೇಕೋ ಇದೆಲ್ಲ ನಾನು ಭಾಗಿಯಾಗಿದ್ದೀನಿ. ಏನು ಈಗ ಮೊದಲು ಸ್ಯಾನಿಟ್ರಿ, ಈಗ ಹಾಕಿರೋದು 8 ಇಂಚ್ ಸ್ಯಾನಿಟ್ರಿಗೆ ಮುಂಚೆನೇ ಉಕ್ತಾ ಇತ್ತಿದ್ದು. ಉಕ್ಕದ್ದನ್ನ ನಿಲ್ಲಿಸ್ಬೇಕು ಅಂತೇಳಿ ನಾವು ಗಲಾಟೆ ಮಾಡ್ದೋ. ಅದಾದಾಗ ಈ ರೋಡ್ನವ್ರು ಏನು ಮಾಡಿದ್ರು, ಕೆಲಸದವರು ಇಂಜಿನಿಯರ್ಗಳೆಲ್ಲ ಬಂದು ಅದಕ್ಕೆ ಪ್ಲ್ಯಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿ ಅವತ್ತು ಕೂಡ 8 ಇಂಚಿನ ಪೈಪೆ ತಂದು ಹಾಕಕ್ಕೆ ಮಾಡಿದರು. ಆವಾಗ ನಾವು ಗಲಾಟೆ ಮಾಡಿ ನಿಲ್ಲಿಸ್ತೋ. ಅದಾದಮೇಲೆ 2ನೇ ಬಾರಿ ಪೈಪ್ ತಂದರು. ಅವತ್ತು 1.5 ಅಡಿ ಪೈಪ್ ತಂದರು. ಈಗ ಇನ್ನೂ 1.5 ಅಡಿ ಪೈಪು ಆ ಕೀರ್ತಿ ಭಾರತಲ್ಲೆಲ್ಲ ಏಕೆ ಉದ್ದಕ್ಕೆ ಬಿದ್ದಿದೆ ನೋಡಿ ನೀವು. ತಿರ್ಗಾ ನಾವು ಗಲಾಟೆ ಮಾಡಿ ಅದನ್ನು ನಿಲ್ಲಿಸ್ತೋ. ಅದಾದಮೇಲೆ 2 ಅಡಿ ಪೈಪ್ನ 2 ಕಡೆ ಸ್ಯಾಂಕ್ಷನ್ ಮಾಡಿದ್ರು. ಅದು ನಮಗೂ ಮನಸ್ಸಲ್ಲಿದೆ, ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು MLA ಅವರು ಅವ್ರಿಗೆ ಯಾರಿಗೋ KCP ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಅದ್ರಲ್ಲಿ ನಮಗೆ ಕೃತಜ್ಞತೆ ಇದೆ, ಬಟ್ ಅದನ್ನು ನಾವು ಇದು ಮಾಡ್ತಿಲ್ಲ. ಆದರೆ ನಾವು ಆ ಹೋರಾಟ ಮಾಡಿದ್ಕಿಂತಾನೆ ದಪ್ಪ ಬಂದಿದ್ದು. ಸರಿ, ಆಮೇಲೆ ಇನ್ನೊಂದೇನು ಹೇಳಿದ್ರು, ಈ ತಾವರೆಕೆರೆಯಲ್ಲಿ ನಾವು ಅವತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ್ದು, ಈ ಸ್ಯಾನಿಟ್ರಿ ತಾವರೆಕೆರೆಯಲ್ಲಿ ಮಾಡಿದ್ರಲ್ಲ, ವರ್ಕೇರಿಯಲ್ಲಿ ಸ್ಯಾನಿಟ್ರಿ ಮಾಡಿದ್ದು ಖಂಡಿತ ಇದು ಇವರು ಕೊಡುಗೆ ಅಲ್ಲ. ತಾವರೆಕೆರೆಗೆ ಈ ಸ್ಯಾನಿಟ್ರಿ ಬರೋಕ್ಕಿಂತ ಮುಂಚೆನೇ ಜವರೇಗೌಡರು ಸ್ಯಾನಿಟ್ರಿ ಮಾಡಿದ್ರು ಸ್ವಂತ ದುಡ್ಡಲ್ಲಿ. ಅದನ್ನು ಫಲಾನುಭವಿಗಳು ನೋಡಿ ಇವರೇ ಇದ್ದಾರೆ. ಇವರ ರಸ್ತೆಯೊಳಗೆ ಜವರೇಗೌಡರೇ ದುಡ್ಡು ಕೊಟ್ಟು ಇದೇ ಬ್ರೆಡ್ ಮಂಜು ಅವ್ರ ದುಡ್ಡಲ್ಲಿ ಸ್ಯಾನಿಟ್ರಿ ಮಾಡಿ ಕೆರೆ ಪಕ್ಕದಲ್ಲಿ ಒಂದು ಪಿಟ್ಗುಂಡಿ ಮಾಡಿ ಮನೆಗೂ 5,000 ಇಸ್ಕೊಂಡು ಮಿಕ್ಕಿದ ದುಡ್ಡು ಜವರೇಗೌಡರಿಗೆ ಹಾಕ್ಸಿ ಅದು ಮಾಡಿಸಿದ್ದು. ಅದಕ್ಕೂ ಕೂಡ ಇವ್ರು ಸ್ಯಾನಿಟ್ರಿ ಮಾಡಿದಾಗ ಅದು ಸೇರಿಸಿ ಇವ್ರು ಬಿಲ್ ತಗೊಂಡಿದ್ದಾರೆ. ನಾವು ಅದಕ್ಕೂ ಮಾತಾಡಿಲ್ಲ. ಯಾಕೆ ಮಾತಾಡ್ತಿಲ್ಲ ಅಂದರೆ ಅವ್ರಿಗೆ ಅಧಿಕಾರ ಇದೆ. ಒಂದು ಸರಿ ನಾನು ಹೇಳ್ತೀನಿ, ಅದಕ್ಕೆ ನಾನು ಹೇಳ್ತೀನಿ. ಈಗ ಏನೋ ತಾವರೆಕೆರೆಗೆ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಮಾತಾಡಲಿ. ನಾವು ಮಧ್ಯದಲ್ಲಿ ಹೋದರೆ ಒಂಥರ ಇದು ನಾವು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ದಂಗೆ ಆಗ್ತದೆ. ಇದರಲ್ಲಿ ರಾಜಕಾರಣ ಬೇಡ ಮಾಡಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ದೋ. ಈಗ ಮಗು ಒಂದು ಹುಟ್ಟಿದ ತಕ್ಷಣ ಅದು ನಡೆಯುತ್ತೋ ಬಿಡಿಯುತ್ತೋ ಅದರಿಂದ ತಾಯಿಗೆ ಮೊದಲೇ ಗೊತ್ತಾಗಲ್ಲ, ಅದು ಬೆಳೀತಾ ಗೊತ್ತಾಗೋದು. ಹಾಗೇನೆ ಇವರು ಹಗರಣಗಳು, ಇವ್ರು ಕೆಟ್ಟ ಕೆಲಸಗಳು, ಇವರೆಲ್ಲ ಮಾಡ್ತಿರೋದು ಕೆಲಸ ಗೊತ್ತಾಗಿದ್ದು ಯಾವಾಗ? ಇವ್ರು ಮಾಡ್ತಾ ಕೆಲಸ ಮುಂದೆ ಕಂಪ್ಲೀಟ್ ಆಗ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು. ಮುಂಚೆನೂ ಗೊತ್ತಾಗಲಿಲ್ಲ. ಈ ಥರ ಈ ರೋಡಲ್ಲಿ ಹೋಗ್ತದೆ, ಇವ್ರು 8 ಇಂಚ್ ಪೈಪ್ ಹಾಕ್ತಾರೆ ಅಂತ. ಈಗ ಸಾಮಾನ್ಯವಾಗಿ ನಾನೊಬ್ಬ ಸ್ನಾನಕ್ಕೆ ಹೋದ್ರೆ ಒಂದು ಅರ್ಧ ಇಂಚ್ ನೀರು ಮನೆಯಿಂದ ಆಚೆ ಹೋಗ್ತದೆ. ಅದೇ ಥರ 10 ಮನೆ ಸ್ನಾನಕ್ಕೆ ಹೋದಾಗ 10 ಮನೇಲಿ ಒಂದೇ ಸಲ ಸ್ನಾನ ಮಾಡಿದಾಗ ಅರ್ಧ ಅಡಿ ನೀರು ಆಚೆ ಹೋಗ್ತದೆ. ಹಂಗೆ ಇಡೀ ಊರಿಗೆ 2,500-3 ಸಾವಿರ ನೀವು ಮನೆ ಕಲೆಕ್ಷನ್ ಕೊಟ್ಟಾಗ 8 ಇಂಚ್ ಪೈಪ್ ಸಾಕಾಗಲ್ಲ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ನೀವು ಹೆಂಗೆ ಹಾಕ್ಸಿದ್ರ? ಮತ್ತೆ ನೀವು ಹೇಳಿದ್ರೆ ಏನು ಈ ತಾವರೆಕೆರೆಯಲ್ಲಿ ಅಭಿವೃದ್ಧಿಗೆ ನಾವು ಅಡ್ಡ ಬರ್ತಿದ್ದೀವಿ ಅಂತ. ಸರಿ ಸ್ವಾಮಿ, ಈಗ ತಾವರೆಕೆರೆ ಕೆರೆ ಗಂಗಮ್ಮನ ಕೆರೆನ ನೀವು ಅಭಿವೃದ್ಧಿ ಮಾಡಿದ್ರಿ. 5.5 ಕೋಟಿಗೆ ಅಲ್ವೇನಪ್ಪ ಅದು ಆಗಿರೋದು? 5.5 ಕೋಟಿಗೆ ಅಭಿವೃದ್ಧಿ ಮಾಡಿದ್ರ. ನೀವು ಮಾಧ್ಯಮದವರು ಬನ್ನಿ, MLA ಸಾಹೇಬರು ಬರಲಿ, ನಾನು ಬೇಡ ಅಂತ ಹೇಳಿದ. 5.5 ಕೋಟಿ ಅಭಿವೃದ್ಧಿ ಆಗಿದೆಯಾ ನೋಡಲಿ. MLA ಅಲ್ಲಿ ಹೋಗಿ ಕರ್ಕೊಂಡೋಗಿ ಇವ್ರು ತೋರಿಸ್ಲಿ ಒಂದ್ಸಲಿ. MLA ಕರ್ಕೊಂಡೋಗಿ ಅಲ್ಲಿ ತೋರಿಸಲ್ಲ. ಯಾಕೆಂದ್ರೆ MLA ಅವ್ರು ಬೈತಾರೆ ಇವ್ರಿಗೆ. ಏನು ಕೆಲಸ ಮಾಡಿದ್ರೆ ಬಿಲ್ ಮಾಡ್ಕೊಂಡು ಆಗಲಿ ಪೂರ್ತಿ ಆ ದುಡ್ಡು 5.5 ಕೋಟಿ ಪೂರ್ತಿ ತಗೊಂಡಿದ್ದಾರೆ. ಅರ್ಧ ಅಭಿವೃದ್ಧಿ ಆಗಿಲ್ಲ, ಕಾಲ್ಭಾಗ ಆಗಿಲ್ಲ. ನಾನು ಒಬ್ಬ ಉತ್ತಮವಾದಿ, ನಾನು ನಿಮಗೆ ಒಂದು ನ್ಯಾಯ ಹೇಳ್ತೀನಿ, ನಾನು ಒಂದು ತಪ್ಪನ್ನ ಮುಂದೆ ಹೇಳ್ತೀನಿ ಅಂತಂದ್ಮೇಲೆ ನಾನು ತಪ್ಪು ಮಾಡಬಾರ್ದು ಫಸ್ಟು, ಆಮೇಲೆ ನಾನು ನಿಮ್ಗೆ ಹೇಳಬೇಕು. ನಾನೇ ದೊಡ್ಡ ಸ್ವಾಮಿ, ನಾವು ಕಟ್ಟೆ ಮುಚ್ಚಿಬಿಟ್ಟು ನಾನು ಲೇಔಟ್ ಮಾಡಿಬಿಟ್ಟು ಸೈಟ್ ಮಾಡ್ಕೊತೀನಿ, ಇನ್ನೊಂದು ಯಾವುದೋ ಒಂದು ರೋಡ್ ಇಲ್ದಿದ್ದು ಜಾಗ ತಗೊಂಡ್ಬಿಟ್ಟು ನಾನು ಲೇಔಟ್ ಮಾಡಿಬಿಟ್ಟು ಕೆರೆನೇ ಮುಚ್ಚಿಬಿಟ್ಟು ನಾನು ಜಮೀನು ಮಾಡ್ಕೊಂಡು ಹೋಗ್ತೀನಿ. ನಾನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಸರ್ಕಾರಿ ಜಾಗಕ್ಕೆ ಮುಚ್ಚಬೇಕು. ಮೊದಲು ನಮ್ಮ ಮೇಲೆ ಆರೋಪ ಮಾಡೋರು ನಾವು ಅವ್ರು ಅರ್ಥ ಮಾಡ್ಕೊಬೇಕು. ನನ್ನ ಮೇಲೆ ಏನೋ ಆರೋಪ ಇದೆ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಬೇಕು.
ಅದನ್ನು ನಾನು ಯಾರಿಗೆ ಹೇಳ್ತಿದ್ದ ಅವ್ರಿಗೆ ಗೊತ್ತಾಗ್ತದೆ. ಇದನ್ನ ಯಾರು ನಿಮ್ಮ ಮಾಧ್ಯಮ ಮುಖಾಂತರ ಕೇಳಿಸ್ಕೊಂತಾರೆ ನೋಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಮುಂದಕ್ಕೆ ಇದು ನನಗೆ ಹೇಳಿದ್ದಾರೆ ಅಂತ. ಇನ್ನು ಮುಂದಕ್ಕೆ ನಮ್ಮ ನಾಯಕರಾದಂಥ ಟಿ ಜಿ ನರಸಿಂಹಮೂರ್ತಿ ಬಸ್ ಸ್ಟ್ಯಾಂಡು ಮತ್ತೆ ಆಸ್ಪತ್ರೆ ವಿಚಾರ ಮಾತಾಡಿದ್ದೀವಿ. ಎರಡು ಅಭಿವೃದ್ಧಿ ಪಡಿಸಕ್ಕೆ ನೀವೇ ಅಡ್ಡಗಾಲಲ್ಲಿ ಯಾವ ರೀತಿ ಇದು ಗುಂಟೋಪ್ ಜಾಗ, ಇದು ಕೆರೆ ಜಾಗ ಅಂತ RTI ಆಗಿ ತಡೆ ಹಿಡಿದು ಸರಿ 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 ಒಂದು ನಿಮಿಷ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಗುರುಗಳೇ. ಈಗ ತಾವರೆಕೆರೆಯಲ್ಲಿ RTI ಕಾರ್ಯಕರ್ತರು ಇಂಥ ಪಾರ್ಟಿಯವರು ಇರಬೇಕು ಅಂತೇನಿಲ್ಲ. ಇಡೀ ಕರ್ನಾಟಕದಲ್ಲಿ RTI ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಇದ್ದಾರೆ. ಅದರಲ್ಲೂ RTI ಕಾರ್ಯಕರ್ತರು ಯಾವ ಪಾರ್ಟಿಗೂ ಸೇರಲ್ಲ, ಅವರು ಇಂಡಿಪೆಂಡೆಂಟಾಗಿ ಮಾಡ್ತಾರೆ. ಅವ್ರ ಕೆಲಸ ಅವ್ರಿಗೆ ಏನು ಬೇಕೋ ಅವ್ರು ಇಂಡಿಪೆಂಡೆಂಟಾಗಿ ಮಾಡ್ತಾರೆ. ಈಗ ತಾವರೆಕೆರೆಯಲ್ಲಿ ಒಬ್ಬ ಚೈತನ್ಯ ಅಂತ ಇದ್ದಾನೆ. ಅವನಿಗೆ ಮದುವೆ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ನಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವನ ಥರ ಗೂಳಿ ಥರ ಬೆಳೀತಾನೆ. ಅವನಿಗೇನು ಅಂದರೆ ಸಮಾಜನ ಒಳ್ಳೆ ರೀತಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಅವ್ನು ಖಂಡಿತ ಇದೆ. ಅವ್ನು ಆ ದೃಷ್ಟಿಯಲ್ಲಿ ಅವ್ನು ಮಾಡಿರೋದು. ಪಾಪ ಅವ್ನು ಎಲ್ಲೂ ದುಡ್ಡಿಗೆ ಹೀಲ್ಡ್ ಆಗೋದಂಥ ಮನುಷ್ಯ ಅಲ್ಲ. ಇವತ್ತವರೆಗೂ ಅವ್ನು ದುಡ್ಡಿಗೆ ಹೀಲ್ಡ್ ಆಗಿದೆ. ಪಾಪ ಅವ್ನು ಹೆಂಗೋ ಚೆನ್ನಾಗಿರ್ಬೋದಾಗಿತ್ತು. ಇವತ್ತು ಕೂಡ ಅವ್ನು 10 ರೂಪಾಯಿ ಬಸ್ ಚಾರ್ಜ್ ಇಕ್ಕೊಂಡು ಬಸ್ಸಲ್ಲಿ ಓಡಾಡ್ತಾನೆ ಹೊರತು, ನಡ್ಕೊಂಡು ಓಡಾಡ್ತಾನೆ ಹೊರತು ಅವ್ನು ತಾವರೆಕೆರೆಯಲ್ಲಿ ಓಡಾಡಕ್ಕೆ ಒಂದು ಬೈಕು ತಗೊಂಡಿಲ್ಲ, ಅವ್ನು ತಗೊಳಕ್ಕಾಗಿಲ್ಲ. ಅವ್ನು ನಿಷ್ಠಾವಂತ ಪಾಪ ಕಾರ್ಯಕರ್ತ RTIಯಲ್ಲಿ. ಅವನು ಇವರು ಯಾವಾಗ ಈ ಕೆರೆ ಎಲ್ಲ ಮುಚ್ಕೊಂಡು ಇದು ಮಾಡಿದ್ರೆ, ಅವನು ಈ ಕೆರೆ ಹಿಂಭಾಗದಲ್ಲಿ ಬೆಳೆದಂಥ ಮನುಷ್ಯ. ಈಗ ನಮ್ದೇನೀಗ ನಾವು ಮಾತಾಡ್ತಿದ್ವಿ ಚೌಟ್ರಿ, ಅದ್ರ ಪಕ್ಕದಲ್ಲೇ ಒಂದು ಮನೆ ಇದೆ. ಈ ಕೆರೆಗೆ ಹಿಂಭಾಗಕ್ಕೆ ಅವ್ನು ಇದ್ದವನು. ಅವ್ನಿಗೇನೋ ನನ್ನ ಮುಂದೆ ಇದ್ದಿದ್ದು ಕೆರೆ ಇವತ್ತೆಲ್ಲ ಮುಚ್ಚಿಬಿಡ್ತಾರಲ್ಲ ಅನ್ನೋದು ಅವ್ನಿಗೊಂದು ಕಾಳಜಿ ಇತ್ತು. ಆಗ ಹೋಗಿ ಇವ್ರು ಕೇಳ್ದ ಅವನು, ಹಿಂಗೆಲ್ಲ ಮಾಡ್ತಿದ್ದೀರಾ ಸರಿನಾ ಅಂತ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರೆ ನನಗೆ, ಆ ಪ್ರಶ್ನೆಗೆ ನಾನು ಇಟ್ಕೊಂಡು ನಿಮಗೆ ಹೊಡೆದ್ರೆ ಹೆಂಗಿರುತ್ತೆ? ನಾನು ನಿಮಗೆ ಪ್ರಶ್ನೆ ಕೇಳಬೇಕು, ನಾನು ಉತ್ತರ ಬಾಯಿಂದನೇ ಕೊಡಬೇಕೇ ಹೊರತು ಮಾತಿನಲ್ಲೇ ಕೊಡಬೇಕೇ ಹೊರತು ನನಗೆ ಬಲ ಜೋರಾಗಿದೆ ಅಂತೇಳ್ಬಿಟ್ಟು ನಾನು ನಿಮ್ಮ ಮೇಲೆ ಗದಪ್ರಹಾರ ಮಾಡೋದು ಹೆಂಗಿರ್ತದೆ? ಅದೇ ರೀತಿ ಆ ಚೈತನ್ಯ ಮೇಲೆ ಇದೇ ನಮ್ಮ ಸಂತೆ ಮೈದಾನದ ಹತ್ರ ಇಟ್ಕೊಂಡು ಅವ್ರಿಗೆ ಚೆನ್ನಾಗಿ ಹೊಡೆದು ಅವನಿಗೆ ಮಾತಾಡಬಾರ್ದೆಲ್ಲ ಕೆಟ್ಟ ಭಾಗದಲ್ಲಿ ಬೈದು ಎಲ್ಲ ಮಾಡಿದಾಗ ಅವನಿಗೊಂದು ರೋಷ ಬಂತು. ಆವಾಗ ಅವನೇನು ಮಾಡ್ದ, ನಾನು ಮಾಡೋದೇ ಸರಿ ಅಂತ ಹೇಳ್ಬಿಟ್ಟು ಅವ್ನು ಎಲ್ಲದಕ್ಕೂ ಲೋಕಾಯುಕ್ತ ಹೇಳಿದ್ರು, ಎಲ್ಲರಿಗೂ ಅವ್ನು ಇದಾಗ್ತಾ. ನಾನು ಆಗ ಬ್ರೆಡ್ ಮಂಜಣ್ಣವ್ರು ಬದುಕಿದ್ರು, ಬ್ರೆಡ್ ಮಂಜಣ್ಣವ್ರ ಜೊತೆ ಕೆಲವರು ನಾಯಕರುಗಳು ಇದ್ರು. ಕೇಳಿ ನಾನು ಅವತ್ತು ಬ್ರೆಡ್ ಮಂಜೂರು ಕೇಳಿದೆ, ಇದು ತಾವರೆಕೆರೆ ಅಭಿವೃದ್ಧಿ ಕೆಲಸ, ನೀವು ತಪ್ಪು ಮಾಡ್ತಿದ್ದೀರಾ, ಚೇತನ್ ನೀನು ಕರೀರಿ, ಅವ್ರಿಗೆ ಯಾರು ಹೊಡೆದ್ರು ಬೈದರು ಅವ್ರನ್ನೂ ಕರೀರಿ, ನಾನೂ ಬರ್ತೀನಿ, ಚೈತನ್ ನೀನು ಏನನ್ನ ಮಾಡಿ ಅವ್ನಿಗೆ ಒಪ್ಸೋಣ. ಕೊನೆಗೆ ಅವ್ನಿಗೆ ಹಂಗೂ ಇಲ್ವಾ, ಪಾಪ ಅವನು ಬಡವ, ಅವನೇನು ಇಲ್ಲ, ನಾವೇ ಬಲವಂತವಾಗಿ ಒಂದು 5 ಲಕ್ಷ ಅವ್ನಿಗೆ ಏನನ್ನ ಕೊಡೋಣ, ಇದೆಲ್ಲ ವಾಪಸ್ ತೆಗೆಸ್ಕೊಳ್ಳೋಣ, ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ. ಯಾಕಂದ್ರೆ ತಾವರೆಕೆರೆ ಚಿಕ್ಕದು ಜಾಗ, ಹೋಬಳಿ ಹೆಡ್ಕ್ವಾರ್ಟರ್ ಅದು ಜಾಗ ಇಲ್ಲ, ನಮ್ಮದು ಸರ್ಕಾರಿ ಜಾಗ ಇಲ್ಲ. ಇರವು ಗುಡ್ತೋಪು ಕೆರೆ ಏನಿದೆ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನಾನು ಅದು ಕೇಳಿದೆ, ನೋಡಪ್ಪ ಚೇತ, ನಿಮ್ಮದು ಜಾಗ ಇದೆ 2 ಎಕರೆ ಬೈಲು, ಅದು ಕೇಸ್ ಆಗಿದೆ. ನಾನು ನಮ್ಮ ಅಪ್ಪ ಹುಡುಗನಾಗಿದ್ದಾಗ ಇವತ್ತರೆಗೂ ಬಿದ್ದರೆ ಓಲಿ ನಿಂದೇ ಜಾಗ ಬಿಟ್ಕೊಬಿಡು, ಬಸ್ ಸ್ಟ್ಯಾಂಡ್ ಮಾಡ್ಬಿಡ್ತೀವಿ. ಇಲ್ಲ ತಿಗಾ ಮುಚ್ಕೊಂಡು ಸುಮ್ಮನಿರಪ್ಪ ನೀವು, ಓಲಿ ನಿನಗೆ ಕೆರೆನ ಮಾಡ್ಕೊಂತೀವಿ, ನೀನು ಯಾಕೋ ಊರಿಗೆ ಅಡ್ಡ ಬತ್ಯ ಅಭಿವೃದ್ಧಿಗೆ ಬೇಡ ಕಾಣೋ, ಓಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಮಾಡಬೇಕು, ಓಲಿ ನೀನೇ ಜಾಗ ಕೊಡೋ ತೋರ್ಸಪ್ಪ, ನಾನು ಮಾಡೋಣ ಬೇಡ ಕಾಣೋ ಅಂತ ಅವ್ನಿಗೆಲ್ಲ ಮಾಡಿದೆ. ಅವ್ನು ಕನ್ವಿನ್ಸ್ ಆಗಿದ್ದ. ಆ ಕನ್ವಿನ್ಸ್ ಆಗೋಷ್ಟೋಗಿ ಅವ್ನಿಗೆ ಹೊಡೆದು ಇದೆಲ್ಲ ಯಾವಾಗ ಮಾಡಿದ್ರು, ಅದು ಆ ರೀತಿ ಆಯಿತು. ಒಂದು. ಎರಡನೇದು, ಗುಂಟೋಪು ಅಂತ ನಮ್ಮಲ್ಲಿ ಯಾರೇ ಆಗಲಿ, ನಮ್ಮ ಲೀಡ್ರ್ ಇರೋರು, ಈಗ ಯಾರನ್ನಾಗಲಿ ಒಂದು ಅರ್ಜಿ ಹಾಕಿರೋರು ನಿಮ್ಮ ಮುಖಾಂತರ ಅದು ಬಯಲ್ಪಡಿಸಿದ್ರೆ ನಾವು ಅದಕ್ಕೆ ಆಯಿತು, ಅದನ್ನು ವಾಪಸ್ ತಗೊಂಡು ಇವ್ರ ಜೊತೆ ನಾವು ಸೇರ್ಕೊಂಡು ಆಸ್ಪತ್ರೆ ಕಟ್ಟೋಕ್ಕೆ ನಾವು ಮುಂದೆ ಬರ್ತೀವಿ. ಹಾಗೇನೆ ಆಸ್ಪತ್ರೆ ಕಟ್ಟೋಕ್ಕೆ ಆ ವಿಚಾರದಲ್ಲಿ ನಾನು ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಇಲ್ಲ, ಸರಿ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ದೀನಿ. ಇವ್ರು ಏನು ಹೇಳಿದ್ರೆ, ಡಾಕ್ಟ್ರು ವಿಚಾರ ಬಿಟ್ಬಿಟ್ರು, ಬ್ಯಾಂಡೇಜ್ ವಿಚಾರ ಬಿಟ್ಬಿಟ್ರು, ನರ್ಸ್ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ನನ್ನ ಮಾತಲ್ಲಿ ನರ್ಸ್ ಇಲ್ಲ ಅಂತ ನಾನು ಮಾತಾಡಿಲ್ಲ ಅವತ್ತು ಭಾಷಣದಲ್ಲಿ. ಡಾಕ್ಟ್ರ್ ಇಲ್ಲ, ಬ್ಯಾಂಡೇಜ್ ಇಲ್ಲ. ಮತ್ತು ನಾನು ಸುಳ್ಳು ಹೇಳೋದಾದರೆ, ಅವತ್ತು ಬ್ಯಾಂಡೇಜ್ ಬಟ್ಟೆ ಇಲ್ಲ, ಅಲ್ಲಿ ಔಷಧಿ ಇಲ್ಲ ಅನ್ನೋದಕ್ಕೆ ನಾವು ಕೆಂಪೇಗೌಡರು ಜಯಂತಿ ಮಾಡಬೇಕಾದ್ರೆ ಇವರು ಯಾರು ಸ್ವಾಮೀಜಿ, ನಂಜಾದೂರು ಸ್ವಾಮೀಜಿ ಹತ್ರ ಹೋದಾಗ ಹಿಂಗೆ ನಮ್ಮ ತಾವರೆಕೆರೆಯಲ್ಲಿ ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂದಾಗ ನಂಜಾದೂರು ಸ್ವಾಮೀಜಿಯವರೇ ಗುಂಡೂರಾವ್ ಅವರು PAಗೆ ಫೋನ್ ಮಾಡಿ ಹಿಂಗೆ ತಾವರೆಕೆರೆಯಲ್ಲಿ ಇಲ್ವಂತೆ, ನೋಡಪ್ಪ ಇದು ಇಂಟೆಂಟ್ ಟ್ಯಾಕ್ಸು, ಅದು ನೋಡು, ಅದು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳಿಕ್ಕೆ ಸಾಕ್ಷಿ ನಂಜಾದೂರು ಸ್ವಾಮಿಗಳು ಇದ್ದಾರೆ, ನಮ್ಮ ಜೊತೆ ಇದ್ದ ಕಾರ್ಯಕರ್ತರಿದ್ದಾರೆ. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು? ಈಗ ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಬನ್ನಿ ಈಗಲೇ ಹೋಗೋಣ, ತಾವರೆಕೆರೆ ಆಸ್ಪತ್ರೆಗೆ ಒಳಗೆ ಹೋಗೋಣ, ಏನಿದೆ ಏನಿಲ್ಲ ನಿಮಗೆ ಗೊತ್ತಾಗುತ್ತೆ. ನನ್ನ ಬಾಯಲ್ಲಿ ಬೇಡ, ನಾನು ಸುಳ್ಳು ಹೇಳ್ತೀನಲ್ವ, ನಾನು ರಾಜಕಾರಣ ಮಾಡಬೇಕು ಅಂತ ಸುಳ್ಳು ಹೇಳ್ತಿದ್ದೀನಲ್ವಾ, ಬೇಡ, ಸತ್ಯಾಸತ್ಯತೆ ಹೋಗೋಣ, ಗೊತ್ತಾಗ್ತದೆ. ಅದಾದ ಮೇಲೆ ಗುತ್ತಿಗೆದಾರರು, ಮಾಜಿ ಉಪಾಧ್ಯಕ್ಷ ಅಲ್ಲಿಯ ಆನಂದ್ರವರು ಕೂಡ ಮಾತನಾಡಿದರು. ಪರಿಸ್ಥಿತಿ ಏನೇನು ಆಗಿದೆ, ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಕೆಂಪೇಗೌಡರು ವಿಚಾರವನ್ನು ಮಾಡಿ ಹೇಳಬೇಕು. 20 ವರ್ಷಗಳ ಕಾಲ ಪಂಚಾಯಿತಿಯ ಮೆಟ್ಟಲು ಹತ್ತಲಾಗದ ಕೆಂಪೇಗೌಡರನ್ನು ಮತ್ತೆ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟದ್ದು ಯಾರು? ಒಂದು ಕಡೆ ನಮ್ಮನ್ನೇ
ಆನಂದ್ರವರ ಕಾರಣ ಅಂತೀರಿ, ಇನ್ನೊಂದು ಕಡೆಗೆ ಮತ್ತೆ ಬೈತೀರಿ. ನೀವೇ ಎರಡಕ್ಕೂ ಉತ್ತರವನ್ನು, ಪ್ರಶ್ನೆಯನ್ನು ಎಲ್ಲವನ್ನೂ ಕೊಡ್ತಾ ಹೋಗ್ತೀರಿ ಕೆಂಪೇಗೌಡ್ರೆ ಅನ್ನುವುದರ ಜೊತೆಗೆ ನಾನು ಕಮಿಷನ್ ತೆಗೆದುಕೊಂಡು ಅಭ್ಯಾಸವಿಲ್ಲ, ಕಮಿಷನ್ ಕೊಟ್ಟು ಅಭ್ಯಾಸ ನನಗೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆನಂದ್ ಏನು ಹೇಳಿದ್ರು ಅನ್ನುವಂಥದ್ದನ್ನು ಗಮನಿಸಿ. ತಾವು ನಡೆದಂಥ ಪ್ರೆಸ್ ಮೀಟಲ್ಲಿ ಪ್ರತಿಭಟನೆ ವಿಚಾರವಾಗಿ ಕೆಲವೊಬ್ಬರು ನಮ್ಮ ತಾವರೆಕೆರೆಯ ಈಗಿನ ಕಾಂಗ್ರೆಸ್ ಮುಖಂಡರು ನಮ್ಮ ಬಗ್ಗೆ ಕೆಲವೊಂದು ಆರೋಪಗಳು ಮಾಡವ್ರೆ. ಆ ಆರೋಪದಲ್ಲಿ ಪ್ರಮುಖವಾಗಿ ಜೆಟ್ಟಿಂಗ್ ಮಿಷಿನ್ ಥರ ವಿಚಾರ. ಜೆಟ್ಟಿಂಗ್ ಮಿಷಿನ್ ಥರಕ್ಕೆ ಇವ್ರು ಯಾರು, ಅನ್ನೋನ್ ಪರ್ಸನ್ ಇವರು ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ನಾನು ಜೆಟ್ಟಿಂಗ್ ಮಿಷಿನ್ ಥರ ವಿಚಾರದಲ್ಲಿ ಅನ್ನೋನ್ ಪರ್ಸನ್ನೇ, ಅದರಲ್ಲೇನು ಎರಡು ಮಾತಿಲ್ಲ. ಅನ್ನೋನ್ ಪರ್ಸನ್ ಆದ್ರೂ ನಮ್ಮ ಶ್ರೀಮತಿಯವರು ಸಹ ಗ್ರಾಮ ಪಂಚಾಯತಿಲಿ ಸದಸ್ಯರಿದ್ದಾರೆ. ಈ ಹಿಂದೆ ಕಳೆದ ಬಾಡಿಲಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ, ಸದಸ್ಯನೂ ಆಗಿದ್ದೆ. ತಾವರೆಕೆರೆಯಲ್ಲಿ ಸುಮಾರು 30 ಕಿಲೋಮೀಟ್ರು ಸ್ಯಾನಿಟರಿ ವ್ಯವಸ್ಥೆ ಐತೆ. ಆ 30 ಕಿಲೋಮೀಟ್ರಲ್ಲಿ ಪ್ರತಿ 3 ಕಿಲೋಮೀಟ್ರಿಗೆ ಒಂದು ಮೇಂಟೆನೆನ್ಸ್ ಇರಬೇಕು. ಸ್ಯಾನಿಟ್ರಿ ಮಾಡಿ ಇಲ್ಲಿಗಾಲೇ ಒಂದು 10 ವರ್ಷ ಆಗೈತೆ, ಒಂದು ಮೇಂಟೆನೆನ್ಸ್ ಇಲ್ಲ. ಅಂದರೆ ನಮ್ಮ ಪಂಚಾಯತಿಲಿ ಹಣದ ಕೊರತೆ, ಹಾಗಾಗಿ ಮೇಂಟೆನೆನ್ಸ್ ಇರಲಿಲ್ಲ. ಆಮೇಲೆ ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಟ್ಯಾಕ್ಸ್ ಕಲೆಕ್ಷನ್ನು ಎಲ್ಲ ಕಡಿಮೆ ಆಗಿತ್ತು. ಇವ್ರು ಹೇಳಿದ್ರಲ್ಲ, ನನ್ನ ಪೀರಿಯಡಲ್ಲೇ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ದೆ, ದುಡ್ಡು ಎತ್ತಿಟ್ಬಿಟ್ಟಿದ್ದೆ ನಾನು 30 ಲಕ್ಷ, 70 ಲಕ್ಷ ಬೇಕು, ಅದಕ್ಕೆ ಶಾರ್ಟೇಜ್ ಇತ್ತು, ಅದಕ್ಕೆ ನಾವು ತರಲಿಲ್ಲ ಅಂತ. 30 ಲಕ್ಷ ರೂಪಾಯಿನ ಇವ್ರು ಎತ್ತಿಟ್ಟಿದ್ರೆ 15 ಫೈನಾನ್ಸ್ ದುಡ್ಡದು, ಅಂದರೆ ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಅಂತ ಕೊಡೋ ಅಂಥ ಹಣ. ಆ 30 ಲಕ್ಷ ರೂಪಾಯಲ್ಲಿ 25% ನಾವು SC/ST ಕಾಲೋನಿಗಳ ಅಭಿವೃದ್ಧಿಗೆ, ಆಮೇಲೆ ಅಂಗವಿಕಲರಿಗೆ ಒಂದು 5% ಈ ಥರ ಎಲ್ಲ ಖರ್ಚು ಮಾಡಬೇಕಾಗಿ ಬರ್ತದೆ. ಖರ್ಚು ಮಾಡೋಂಥ ಸಂದರ್ಭದಲ್ಲಿ ಆ ಹಣ ಕಡಿಮೆ ಆಗ್ತದೆ, ಅದನ್ನು ತರೋಕ್ಕಾಗಲ್ಲ, ಮ್ಯಾಚ್ ಆಗಲಿಲ್ಲ ಅಂತ ಇವ್ರು ಹೇಳ್ತಾರೆ. ಇವರು 2020 ಇಸ್ವಿಲಿ ಶಾಸಕರನ್ನ ಅಪ್ರೋಚ್ ಮಾಡಿ, ಪ್ರಭಾವಿ ನಾಯಕ ಅವರು ಇಲ್ಲಿಗೆ ತಾವರೆಕೆರೆ ಭಾಗಕ್ಕೆ, ಕೆಂಪೇಗೌಡರು ಹೇಳಿದ್ದೆ ಕೆಲಸ ಆಗ್ಬಿಡ್ತದೆ, ಕೆಂಪೇಗೌಡರು ಹೇಳಿದ್ದು ಮಾತ್ರನೇ ಶಾಸಕರು ಮಾಡ್ತಾರೆ ಅನ್ನೋದು ನಾನು ಹೇಳ್ತಾ ಇಲ್ಲ, ಇದನ್ನು ತಾವರೆಕೆರೆಯಲ್ಲಿರೋ ಜನನೇ ಹೇಳ್ತಾರೆ. ಹಿಂಗಿದ್ಮೇಲೆ 2 ವರ್ಷದಿಂದ ಅಧ್ಯಕ್ಷರಾಗಿ ತಾವೇನು ಅಭಿವೃದ್ಧಿ ಮಾಡಿದ್ರ? ಸ್ವಲ್ಪ ಲಿಸ್ಟಲ್ಲಿ ಹೇಳಿದ್ರು ಅವರು, ನನ್ನ ವಾರ್ಡ್ಗೆ ಎಲ್ಲ CC ಡ್ರೈನ್ ಮಾಡಿದ್ದೀನಿ ಅಂತ. ಬನ್ನಿ ಹಂಗೆ ಜೊತೆಲಿ ಹೋಗೋಣ. ಎಲ್ಲ ಹ್ಯಾಂಡಿಕ್ಯಾಪ್ಟ್ ಆಗಿರೋ ಅಂಥ ಮೋರಿಗಳು ನಮ್ಮ ವಾರ್ಡಲ್ಲಿರೋದು. ಇದುವರೆಗೂ ಒಂದೇ ಒಂದು CC ಡ್ರೈನು ಮಾಡಿಲ್ಲ ಅವರು, ಒಂದೇ ಒಂದು CC ಡ್ರೈನು ನಮ್ಮ ವಾರ್ಡಲ್ಲಿ ಮಾಡಿಲ್ಲ. ಬರೀ ನಮ್ಮ ವಾರ್ಡಲ್ಲೆಲ್ಲ ಇಡೀ ಊರಿಗೆ ಮಾಡಿಸಿದ್ದೀನಿ ಅಂದರು. ನಮ್ಮ ಇಡೀ ಊರಲ್ಲಿ ಎಲ್ಲಾದರೂ ಒಂದು CC ಡ್ರೈನ್ ಐತೆ ತೋರಿಸ್ರಿ. ಸುವರ್ಣ ಗ್ರಾಮ ಯೋಜನೆ ಆದಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಪ್ರಥಮ ಬಾರಿಗೆ, ಆವಾಗ ತಾವರೆಕೆರೆಯಲ್ಲಿ ಸುವರ್ಣ ಗ್ರಾಮ ಅಂತ ಬಂತು. 25 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಆ ಅನುದಾನದಲ್ಲಿ ಆಗಿದ್ದಿದ್ದು ಬಾಡಿ ನಮ್ಮ ತಾವರೆಕೆರೆನ ಅಭಿವೃದ್ಧಿ ಮಾಡಿದರು, CC ಡ್ರೈನ್ ಮಾಡಿ. ಹಳೆ ಊರಲ್ಲಿ ಏನಾಯಿತು ಅದು. ಅಂತಾದಮೇಲೆ ಒಂದೇ ಒಂದು CC ಡ್ರೈನ್ ಆಗಿಲ್ಲ. ಅದಾದಮೇಲೆ ಶೋಭಾ ಕರಂದ್ಲಾಜೆಯವರು 2008ರಲ್ಲಿ ಶಾಸಕರಾದರು. 1052 ಓಟಲ್ಲಿ ಆ ಅಮ್ಮ ಗೆದ್ದಂಥ ನಂತರ ಆ ಅಮ್ಮ ತಾವರೆಕೆರೆ ಇದರಲ್ಲಿ ಒಂದು ಸಮುದಾಯ ಭವನ ಫಸ್ಟ್ ಮಾಡಿದ್ರು. ಅದಾದಮೇಲೆ ಇವರು ಏನು ಮಾಡಿದ್ರು, ಪ್ರೊಸೀಡಿಂಗು ಈ ಅಮ್ಮ ಮುಗಿಯೋ ಹಂತದಲ್ಲಿ, ಅವಧಿ ಮುಗಿಯೋ ಹಂತದಲ್ಲಿ UDಲಿತ್ತು ಫೈಲ್, ಇದು ಆಲ್ರೆಡಿ ಸ್ಯಾನಿಟ್ರಿ ಇದು. ಆ UDಲಿದ್ದನ್ನ ಮೊನ್ನೆ ಶಾಸಕರಿಗೆ ನಾನೇ ಸ್ವತಃ ಸರ್ ಹಿಂಗಾಗೈತಿ, ಹಿಂಗೆ ಮೂವ್ ಆಗೈತಿ ಅಂದಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ಸಾಹೇಬ್ರೆ ಸೋಮಶೇಖರ್ ಸಾಹೇಬರು ಮಾತಾಡಿ ಅದನ್ನು ಹಣ ಬಿಡುಗಡೆ ಮಾಡಿಸಿ 7 ಕೋಟಿ ಅನುದಾನದಲ್ಲಿ ಸ್ಯಾನಿಟ್ರಿಯನ್ನು ಮಾಡಿದ್ರು. ಶಂಕರೇಗೌಡರು ಆನಂದ್ರವರು ಹೇಳಿದಂಥದ್ದನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾನು ಆಗಲೇ ಹೇಳಿದೆ, ಭಾಗ ಹೋಗ್ತಾ ಇದೆ. ತಾವರೆಕೆರೆಯ ಸುದ್ದಿಗಳು ಭಾಗವಾಗಿ ಬಿತ್ತರಿಸ್ತಾ ಇದ್ದೇವೆ. ಯಾಕೆ? ಅಲ್ಲಿ ಭಾಗವಾಗಿಯೇ ಹೋಗಿರುವುದರಿಂದ ಭಾಗವಾಗಿದೆ, ಭಾಗಿಸಿಕೊಂಡು ಸುದ್ದಿಯನ್ನು ಕೊಡ್ತಾ ಇದ್ದೇವೆ.